Welcome back to my YouTube channel. In this class, we are going to study about neurological assessment part 6. Okay, so mental status examination ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಸ್ಟಡಿ ಮಾಡೀವಿ. ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ಅಥವಾ ಗ್ಲಾಸ್ಕೋ ಕೋಮಾ ಸ್ಕೇಲ್ ಸ್ಟಡಿ ಮಾಡೀವಿ. ಕ್ರೇನಿಯಲ್ ನರ್ವ್ ಎಕ್ಸಾಮಿನೇಷನ್ ಕೂಡ ನಾವು ಸ್ಟಡಿ ಮಾಡೀವಿ. ಮೋಟಾರ್ ನರ್ವ್ ಸ್ಟಡಿ ಮಾಡೀವಿ. ಸೊ ಈ ವಿಡಿಯೋದಲ್ಲಿ ನಾವು ಸೆನ್ಸರಿ ಮತ್ತು ರಿಫ್ಲೆಕ್ಸಸ್ಗಳನ್ನು ಹೇಗೆ ಅಸೆಸ್ ಮಾಡಬೇಕಂತ ಸ್ಟಡಿ ಮಾಡೋಣ. ಫಸ್ಟ್ ನಾವು ಸೆನ್ಸರಿ ನರ್ವ್ ಅಸೆಸ್ಮೆಂಟ್ ಹೇಗೆ ಮಾಡ್ತೀವಿ ಅದನ್ನು ನಾವು ತಿಳ್ಕೊಳ್ಳೋಣ. ಫಸ್ಟ್ ಸೆನ್ಸರಿ ನರ್ವ್ ಅಸೆಸ್ಮೆಂಟ್ ಸ್ಟಡಿ ಮಾಡೋಣ. ಸೊ ಸೆನ್ಸರಿ ಒಳಗಡೆ ನಾವು ಪೇಷಂಟ್ ಇದ್ದಾನೆ ಅಲ್ಲ, ಸೊ ಅವ್ನು ಸೆನ್ಸಸ್ಗಳನ್ನು ಕೆಲಸ ಮಾಡ್ತಾ ಇದ್ದಾವ ಇಲ್ಲ, ಎಸ್ಪೆಷಲಿ ಟಚ್ ಸೆನ್ಸೇಷನ್, ಪೇನ್ ಸೆನ್ಸೇಷನ್ ಮತ್ತು ಟೆಂಪ್ರೇಚರ್ ಸೆನ್ಸೇಷನ್ ಮಾಡ್ತಾ ಇದ್ದಾನ ಇಲ್ಲ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಫಸ್ಟ್ ಪೇನ್ ಅಸೆಸ್ಮೆಂಟ್ ಮಾಡೋಣ. ಅ ಶಾರ್ಪ್ ಆಬ್ಜೆಕ್ಟ್ ಈಸ್ ಯೂಸ್ಡ್ ಟು ಟೆಸ್ಟ್ ದಿ ಪೇಷಂಟ್ಸ್ ಸೆನ್ಸಿಟಿವಿಟಿ ಟು ಪೇನ್. ಸೊ ನಾವು ಏನು ಮಾಡ್ತಾಯಿದ್ವಿ, ಪೇಷಂಟಿಗೆ ಪೇನ್ ಆಗ್ತಾ ಇದೆಯಾ ಅಥವಾ ಇಲ್ಲನಾ ಅಂತ ಟೆಸ್ಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಶಾರ್ಪ್ ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಶಾರ್ಪ್ ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ ಲೈಕ್ ಅ ಪೆನ್. ಸೊ ಪೆನ್ ತೊಗೊಂಡು ನಾವೇನು ಮಾಡ್ತೀವಿ, ಪೇಷಂಟ್ಗೆ ಪ್ರಿಕ್ ಮಾಡ್ತೀವಿ ಸ್ವಲ್ಪ. ಸೊ ನಾವೇನು ಮಾಡ್ತೀವಿ, ಶಾರ್ಪ್ ಆಬ್ಜೆಕ್ಟ್ನಿಂದ ಪೇಷಂಟ್ಗೆ ಪ್ರಿಕ್ ಮಾಡಿದಾಗ ಪೇಷಂಟ್ ಪೇನ್ ಆಗುತ್ತೇನಾ ಇಲ್ಲನಾ ಅಂತ ನಾವು ನೋಡ್ತಾ ಇದ್ದೀವಿ. ಪೇನ್ ಆದರೆ ನಾರ್ಮಲ್, ಪೇನ್ ಆಗಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ. ಸೆನ್ಸರಿ ನರ್ವ್ ಹತ್ರ ಏನೋ ಪ್ರಾಬ್ಲಮ್ ಇದೆ, ಅವೇನು ಮಾಡ್ತಾಯಿಲ್ಲ, ಸೆನ್ಸ್ ಮಾಡ್ತಾಯಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಟೆಂಪ್ರೇಚರ್. ಸೊ ಪೇಷಂಟ್ ಟೆಂಪ್ರೇಚರ್ ಫೀಲ್ ಮಾಡ್ತಾ ಇದ್ದಾನಾ ಇಲ್ಲ, ಹಾಟ್ ಫೀಲ್ ಮಾಡ್ತಾ ಇದ್ದಾನಾ ಇಲ್ಲ, ಕೋಲ್ಡನ್ನು ಫೀಲ್ ಮಾಡ್ತಾ ಇದ್ದಾನಲ್ಲ ನಾವು ನೋಡ್ತೀವಿ. ಹಾಟ್ ಆರ್ ಕೋಲ್ಡ್ ಆಬ್ಜೆಕ್ಟ್ ಆರ್ ಯೂಸ್ ಟು ಟೆಸ್ಟ್ ಪೇಷಂಟ್ಸ್ ಎಬಿಲಿಟಿ ಟು ಸೆನ್ಸ್ ಟೆಂಪ್ರೇಚರ್. ಸೊ ನಾವು ಏನು ಮಾಡ್ತೀವಿ, ಹಾಟ್ ಆರ್ ಕೋಲ್ಡ್ ಆಬ್ಜೆಕ್ಟ್ಗಳನ್ನು ಯೂಸ್ ಮಾಡ್ತೀವಿ. ಹಾಟ್ ಆಬ್ಜೆಕ್ಟ್ ಎಕ್ಸಾಂಪಲ್ ಏನು ಮಾಡ್ತೀವಿ ನಾವು, ಯಾವುದೇ ಒಂದು ಹಾಟ್ ವಾಟರ್ ಬಾಟಲ್, ಹಾಟ್ ವಾಟರ್ ಬಾಟಲ್ ಆಗಲಿ, ಅದಕ್ಕೆ ಪೇಷಂಟಿಗೆ ಟಚ್ ಮಾಡ್ತೀವಿ. ಪೇಷಂಟ್ ಹೇಳಬೇಕು ಇದು ಹೀಟ್ ಇದೆ, ಇದು ಬಿಸಿಯಾಗಿದೆ ಅಂತ ಹೇಳಬೇಕು. ಅಥವಾ ಕೋಲ್ಡ್ ಆಬ್ಜೆಕ್ಟ್ ಲೈಕ್ ಐಸ್ ನಾವೇನು ಮಾಡ್ತೀವಿ, ಅಥವಾ ಕೋಲ್ಡ್ ಡ್ರಿಂಕ್ಸ್ಗಳನ್ನ ಟಚ್ ಮಾಡಂತ ಹೇಳ್ತೀವಿ. ಸೊ ಆವಾಗ ಪೇಷಂಟ್ ಏನು ಅನ್ಬೇಕು, ಕೋಲ್ಡ್ ಫೀಲ್ ಆಗ್ತಾ ಇದೆ ಅಂತ ಹೇಳಬೇಕು. ನೆಕ್ಸ್ಟ್ ಟಚ್ ಸೆನ್ಸೇಷನ್ ನಾವು ಚೆಕ್ ಮಾಡ್ತೀವಿ. ಕಾಟನ್ ಸ್ವ್ಯಾಬ್ ಈಸ್ ಯೂಸ್ಡ್ ಟು ಟೆಸ್ಟ್ ದಿ ಪೇಷಂಟ್ಸ್ ಸೆನ್ಸಿಟಿವಿಟಿ ಟು ಲೈಟ್ ಟಚ್. ಅಂದರೆ ಕಾಟನ್ ಪೀಸನ್ನು ನಾವು ಏನು ಮಾಡ್ತೀವಿ, ಕಾಟನ್ ಪೀಸನ್ನು ತೊಗೊಂಡೋಗಿ ಸ್ವಲ್ಪ ಟಚ್ ಮಾಡಿ ನೋಡ್ತೀವಿ. ಸೊ ಅದು ಅವನಿಗೆ ಸೆನ್ಸ್ ಆದರೆ ಆ ಟಚ್ಚನ್ನು ಅವನಿಗೆ ಫೀಲ್ ಆದರೆ ಏನಂತ ಅರ್ಥ, ಟಚ್ ಸೆನ್ಸೇಷನ್ ಕೂಡ ಸರಿಯಾಗಿದೆ. ಸೊ ಕಾಟನ್ನಿಂದ ಫೀಲ್ ಆಗಲಿಲ್ಲ ಅಂದರೆ ನಾವು ಫಿಂಗರಿಂದ ಮಾಡ್ತೀವಿ. ಫಿಂಗರ್ನಿಂದ ಆಗಲಿಲ್ಲ ಅಂದರೆ ಅವನಿಗೆ ಟಚ್ ಸೆನ್ಸೇಷನ್ ಇಲ್ಲ ಅಂತ ಅರ್ಥ. ಐ ಥಿಂಕ್ ಸೆನ್ಸರಿ ನರ್ವ್ ಅಸೆಸ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ರಿಫ್ಲೆಕ್ಸಸ್ಗಳನ್ನು ನೋಡೋಣ. ರಿಫ್ಲೆಕ್ಸಸ್ ಫಸ್ಟ್ ನಾವು ಇದರಲ್ಲಿ ಬೈಸೆಪ್ ರಿಫ್ಲೆಕ್ಸ್, ಟ್ರೈಸೆಪ್ ರಿಫ್ಲೆಕ್ಸ್, ಬ್ರೇಕಿಯೋ ರೇಡಿಯಾಲಿಸ್ ರಿಫ್ಲೆಕ್ಸ್, ಪೆಟೆಲ್ಲಾರ್ ರಿಫ್ಲೆಕ್ಸ್, ಅಕಿಲಿಸ್ ರಿಫ್ಲೆಕ್ಸ್ ಮತ್ತು ಬಾಬಿನ್ಸ್ಕಿ ರಿಫ್ಲೆಕ್ಸ್ ಸ್ಟಡಿ ಮಾಡೋಣ ಒನ್ ಬೈ ಒನ್ ಡೀಟೇಲ್ ಆಗಿ. ಹೇಗೆ ಮಾಡಬೇಕು ಅಂತ. ಫಸ್ಟ್ ನಾವು ಬೈಸೆಪ್ಸ್ ರಿಫ್ಲೆಕ್ಸನ್ನು ಟೆಸ್ಟ್ ಮಾಡೋಣ. ಬೈಸೆಪ್ ರಿಫ್ಲೆಕ್ಸ್ ಅಂದರೆ ಈ ಮಸಲ್ ಇಲ್ಲಿದೆಲ್ಲ, ಇದು ಮಸಲ್ ಏನಿದೆ, ನಮ್ಮ ಬೈಸೆಪ್ ಮಸಲ್ ಇದೆ. ಸೊ ಬೈಸೆಪ್ ರಿಫ್ಲೆಕ್ಸ್ ಹೇಗೆ ಚೆಕ್ ಮಾಡ್ತೀವಿ ನೋಡೋಣ. ಪ್ರೊಸೀಜರ್. ದಿ ಪೇಷಂಟ್ ಆರ್ಮ್ ಈಸ್ ಫ್ಲೆಕ್ಸ್ಡ್ ಎಟ್ ದಿ ಎಲ್ಬೋ. ಸೊ ಏನು ಮಾಡಿದ್ದಾನೆ ಪೇಷಂಟ್ ಇಲ್ಲಿ, ಫ್ಲೆಕ್ಷನ್ ಮಾಡಿದ್ದಾನೆ. ಫ್ಲೆಕ್ಷನ್ ಮಾಡಿದ್ದಾನೆ ಎಟ್ ದಿ ಎಲ್ಬೋ. ಅಂದರೆ ನಮ್ಮ ಈ ಪ್ಲೇಸ್ ಇದೆಲ್ಲ, ಇಲ್ಲಿ ಏನು ಮಾಡಿದ್ದಾನೆ, ಫ್ಲೆಕ್ಸ್ ಮಾಡಿದ್ದಾನೆ. ಹ್ಯಾಂಡನ್ನು ಈ ಥರ ಪೊಸಿಷನ್ ಒಳಗಡೆ ಇಟ್ಟಿದ್ದಾನೆ. ದಿ ಎಕ್ಸಾಮಿನರ್ ಪ್ಲೇಸ್ ದೇರ್ ಥಂಬ್ ಓವರ್ ದಿ ಬೈಸೆಪ್ಸ್ ಟೆಂಡಾನ್. ಟೆಂಡಾನ್ ಅಂದರೆ ಏನು, ಮಸಲ್ ಆ್ಯಂಡ್ ಬೋನ್, ಮಸಲ್ ಮತ್ತು ಬೋನ್ ಜಾಯಿಂಟ್ ಆಗ್ತಾವಲ್ಲ, ಆ ಪ್ಲೇಸಿಗೆ ನಾವು ಏನಂತೀವಿ, ಟೆಂಡೋನ್ ಅಂತೀವಿ. ಟೆಂಡೋನ್ ಏನು ಮಾಡುತ್ತೆ, ಮಸಲಿಗೂ ಕನೆಕ್ಟ್ ಮಾಡುತ್ತೆ ಮತ್ತು ಬೋನಿಗೆ ಕೂಡ ಕನೆಕ್ಟ್ ಮಾಡುತ್ತೆ. ಸೊ ಆ ಪ್ಲೇಸ್ ಇಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಫಿಂಗರನ್ನು ಇಟ್ಟಿವಿ. ಇಲ್ಲಿ ಏನು ಮಾಡೀವಿ, ಎಕ್ಸಾಮಿನರ್ ಏನು ಮಾಡಿದ್ದಾನೆ, ಫಿಂಗರ್ ಇಟ್ಟಿದ್ದಾನೆ. ಆ್ಯಂಡ್ ಸ್ಟ್ರೈಕ್ ಇಟ್ ವಿತ್ ದಿ ರಿಫ್ಲೆಕ್ಸ್ ಹ್ಯಾಮರ್. ಸೊ ಇದು ಏನಿದೆ, ರಿಫ್ಲೆಕ್ಸ್ ಹ್ಯಾಮರ್ ಇದೆ. ಇದು ಏನಿದೆ, ರಿಫ್ಲೆಕ್ಸ್ ಹ್ಯಾಮರ್ ಇದೆ. ರಿಫ್ಲೆಕ್ಸ್ ಹ್ಯಾಮರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ, ಇದ್ರ ಮೇಲೆ ಟ್ಯಾಪ್ ಮಾಡ್ತೀವಿ, ಇದ್ರ ಮೇಲೆ ನಾವು ಹೊಡಿತೀವಿ. ಹೊಡೆದಾಗ ಏನಾಗಬೇಕು, ನಾರ್ಮಲ್ ರೆಸ್ಪಾನ್ಸ್ ಹೇಗೆ ಬರಬೇಕು ಅಂದರೆ, ಕಾಂಟ್ರಾಕ್ಷನ್ ಆಫ್ ಬೈಸೆಪ್ ಮಸಲ್. ಸೊ ಇಲ್ಲಿ ಏನಿರ್ತಾವೆಲ್ಲ ಮಸಲ್ಸು ಅವು ಕಾಂಟ್ರಾಕ್ಟ್ ಆಗಬೇಕು. ಈ ಮಸಲ್ಸ್ ಏನಾಗಬೇಕು, ಕಾಂಟ್ರಾಕ್ಟ್ ಆಗಬೇಕು. ಆ್ಯಂಡ್ ಕಾಸಿಂಗ್ ಫ್ಲೆಕ್ಷನ್ ಆಫ್ ದಿ ಎಲ್ಬೋ. ಸೊ ಏನಾಗಬೇಕು, ಕಾಂಟ್ರಾಕ್ಟ್ ಆಗಬೇಕು, ಈ ಕೈ ಮತ್ತು ಮೇಲ್ಗಡೆ ಹೋಗಬೇಕು, ಫ್ಲೆಕ್ಷನ್ ಆಗಬೇಕು, ಇನ್ನೂ ಫ್ಲೆಕ್ಷನ್ ಆಗಬೇಕು. ಏನಾಗಬೇಕು, ಆ್ಯಂಗಲ್ ಡಿಕ್ರೀಸ್ ಆಗಬೇಕು. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಏನು ಮಾಡಿ ನಾವು ಬೈಸೆಪ್ಸ್ ಟೆಂಡೋನ್ ಮೇಲೆ ಫಿಂಗರ್ ಇಟ್ಟು ನಮ್ಮ ಫಿಂಗರನ್ನು ನಾವು ಹ್ಯಾಮರಿಂದ ಸ್ಟ್ರೈಕ್ ಮಾಡಿವಿ. ಹ್ಯಾಮರಿಂದ ಸ್ಟ್ರೈಕ್ ಮಾಡಿದಾಗ ಏನಾಗಬೇಕು, ಈ ಮಸಲ್ ಇದೆಯಲ್ಲ
ರೆಸ್ಪಾನ್ಸ್ ಆಗಿ ಏನು ಬರುತ್ತೆ, ಈ ಮಸಲ್ ಕಾಂಟ್ರಾಕ್ಟ್ ಆಗಬೇಕು. ಕಾಂಟ್ರಾಕ್ಟ್ ಆಗಿದ್ಮೇಲೆ ಮತ್ತೇನಾಗಬೇಕು, ಇನ್ನೂ ಫ್ಲೆಕ್ಷನ್ ಆಗಬೇಕು. ಹ್ಯಾಂಡ್ ಏನು ಮಾಡ್ತಾನೆ, ಮೇಲಕ್ಕೆ ತಗೊಂಡು ಹೋಗ್ತಾನೆ. ಓಕೆ, ಸೊ ಇದೇನಾಗಿರುತ್ತೆ, ನಾರ್ಮಲ್ ರೆಸ್ಪಾನ್ಸ್. ಓಕೆ, ಸೊ ಏನಾದರೂ ಅಬ್ನಾರ್ಮಾಲಿಟಿ ಇದ್ದರೆ ನಾವು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಟ್ರೈಸೆಪ್ ರಿಫ್ಲೆಕ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಟ್ರೈಸೆಪ್ ರಿಫ್ಲೆಕ್ಸ್. ಓಕೆ, ಅಥವಾ ಪ್ರೊಸೀಜರ್ ಹೇಗಿದೆ ನೋಡೋಣ. ದಿ ಪೇಷಂಟ್ ಈಸ್ ಸಿಟೆಡ್ ಆರ್ ಸ್ಟ್ಯಾಂಡಿಂಗ್, ಓಕೆ, ವಿತ್ ದೇರ್ ಅಫೆಕ್ಟೆಡ್ ಆರ್ಮ್ ಹ್ಯಾಂಗಿಂಗ್ ಫ್ರೀಲಿ ಎಟ್ ದಿ ಸೈಡ್. ಸೊ ಏನು ಮಾಡ್ತಾ ಇದ್ದಾನೆ, ಪೇಷಂಟ್ ಕುಂತಿದ್ದಾನೆ ಅಥವಾ ನಿಂತಿದ್ದಾನೆ. ಸೊ ಅವನ ಕೈ ಇದೆಲ್ಲ ಫ್ರೀಲಿ ಹ್ಯಾಂಗ್ ಆಗ್ತಾಯಿದೆ, ಈ ಥರ. ಓಕೆ, ಈ ಥರ ಫ್ರೀಲಿ ಹ್ಯಾಂಗ್ ಆಗ್ತಾಯಿದೆ. ದಿ ಎಕ್ಸಾಮಿನರ್ ಸಪೋರ್ಟ್ ದಿ ಪೇಷಂಟ್ಸ್ ಅಪ್ಪರ್ ಆರ್ಮ್ ವಿತ್ ಹ್ಯಾಂಡ್. ಸೊ ಏನು ಮಾಡಿದ್ದಾನೆ ಎಕ್ಸಾಮಿನರ್, ಇಲ್ಲಿ ಇದೆ ನೋಡಿ, ಎಕ್ಸಾಮಿನರ್ ಏನು ಮಾಡಿದ್ದಾನೆ, ಸಪೋರ್ಟ್ ಮಾಡಿದ್ದಾನೆ. ಅಪ್ಪರ್ ಆರ್ಮನ್ನು ಏನು ಮಾಡಿದ್ದಾನೆ, ಸಪೋರ್ಟ್ ಮಾಡಿದ್ದಾನೆ. ಓಕೆ, ಹಿಡಿದಿದ್ದಾನೆ ಕೈಯನ್ನು. ಸೊ ಈ ಕೈ ಏನಾಗ್ತಾಯಿದೆ, ಫ್ರೀಲಿ ಹ್ಯಾಂಗ್ ಆಗಿದೆ. ಓಕೆ, ಫ್ರೀಲಿ ಏನಾಗಿದೆ, ಹ್ಯಾಂಗ್ ಆಗಿದೆ. ಓಕೆ, ವಿತ್ ದಿ ಅದರ್ ಹ್ಯಾಂಡ್ ದಿ ಎಕ್ಸಾಮಿನರ್ ಸ್ಟ್ರೈಕ್ ದಿ ಟ್ರೈಸೆಪ್ಸ್ ಟೆಂಡಾನ್ ವಿತ್ ರಿಫ್ಲೆಕ್ಸ್ ಹ್ಯಾಮರ್. ಸೊ ಟ್ರೈಸೆಪ್ಸ್ ಮಸಲ್ ಏನಿದೆ, ಈ ಮಸಲ್, ಟ್ರೈಸೆಪ್ಸ್ ಮಸಲ್ ಏನಿದೆ, ಈ ಮಸಲ್. ಸೊ ಅದ್ರ ಟೆಂಡಾನ್ ಇದೆಯಲ್ಲ ಈ ಪ್ಲೇಸ್ ಒಳಗಡೆ. ಓಕೆ, ಜಾಯಿಂಟ್ ಮತ್ತು ಮಸಲಿಗೆ ಕನೆಕ್ಟ್ ಮಾಡ್ತಾ ಇದೆಯಲ್ಲ, ಬೋನ್ ಮತ್ತು ಮಸಲಿಗೆ ಕನೆಕ್ಟ್ ಮಾಡ್ತಾ ಇದೆಯಲ್ಲ, ಆ ಟೆಂಡೋನಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಹ್ಯಾಮರಿಂದ ಏನು ಮಾಡ್ತಾ ಇದ್ದೀವಿ, ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಓಕೆ, ಸ್ಟ್ರೈಕ್ ಮಾಡಿದಾಗ ನಾರ್ಮಲ್ ರೆಸ್ಪಾನ್ಸ್ ಏನು ಬರಬೇಕು ಅಂದರೆ, ಕಾಂಟ್ರಾಕ್ಷನ್ ಆಫ್ ದಿ ಟ್ರೈಸೆಪ್ಸ್ ಮಸಲ್ಸ್. ಸೊ ಏನಾಗಬೇಕು, ಟ್ರೈಸೆಪ್ಸ್ ಮಸಲ್ಸ್ ಇರ್ತಾವೆಲ್ಲ ಕಾಂಟ್ರಾಕ್ಟ್ ಆಗಬೇಕು. ಓಕೆ, ಏನಾಗಬೇಕದು, ಕಾಂಟ್ರಾಕ್ಟ್ ಆಗಬೇಕು. ಆ್ಯಂಡ್ ಕಾಸಿಂಗ್ ಎಕ್ಸ್ಟೆನ್ಷನ್ ಆಫ್ ದಿ ಎಲ್ಬೋ. ಸೊ ಎಲ್ಬೋ ಎಕ್ಸ್ಟೆನ್ಷನ್ ಅಂದರೆ, ಸೊ ಇಲ್ಲಿ ಆ್ಯಂಗಲ್ ಇದೆಯಲ್ಲ ಇದು ಜಾಸ್ತಿ ಆಗಬೇಕು, ಅಂದರೆ ದೂರ ತೊಗೊಂಡು ಹೋಗಬೇಕು ಕೈ. ಸೊ ಈ ಕೈ ಏನಾಗಬೇಕು, ಈ ಥರ ಬರಬೇಕು. ಈ ಕೈ ಏನಾಗಿದೆ, ಸ್ಟ್ರೈಕ್ ಮಾಡಿದ ಮೇಲೆ ಈ ಥರ ಬಂದಿದೆ. ಅದಕ್ಕೆ ನಾವೇನಂತೀವಿ, ನಾರ್ಮಲ್ ರೆಸ್ಪಾನ್ಸ್ ಆಫ್ ದಿ ಟ್ರೈಸೆಪ್ಸ್ ರಿಫ್ಲೆಕ್ಸ್. ಓಕೆ, ಸೊ ಫ್ರೀಲಿ ಹ್ಯಾಂಗ್ ಮಾಡಿದ್ದಾನೆ. ಸೊ ನಾವು ಹ್ಯಾಮರಿಂದ ಏನು ಮಾಡೀವಿ, ಸ್ಟ್ರೈಕ್ ಮಾಡೀವಿ, ಟ್ರೈಸೆಪ್ ರಿಫ್ಲೆಕ್ಸ್. ಓಕೆ, ಟ್ರೈಸೆಪ್ಸ್ ಟೆಂಡೋನ್ ಇದೆಯಲ್ಲ ಅದ್ರ ಮೇಲೆ ಸ್ಟ್ರೈಕ್ ಮಾಡೀವಿ. ಸ್ಟ್ರೈಕ್ ಮಾಡಿದಾಗ ಏನಾಗಬೇಕು, ಮಸಲ್ ಕಾಂಟ್ಯಾಕ್ಟ್ ಆಗಬೇಕು ಮತ್ತು ಎಕ್ಸ್ಟೆನ್ಷನ್ ಆಗಬೇಕು. ಓಕೆ, ಎಕ್ಸ್ಟೆನ್ಷನ್ ಅಂದರೆ ಇನ್ಕ್ರೀಸಿಂಗ್ ದಿ ಆ್ಯಂಗಲ್ ಬಿಟ್ವೀನ್ ಟೂ ಬಾಡಿ ಪಾರ್ಟ್. ಇದು ಪಾರ್ಟ್ ಮತ್ತು ಇದು ಪಾರ್ಟಿಂದ ಆ್ಯಂಗಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಟ್ರೈಸೆಪ್ ರಿಫ್ಲೆಕ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಬ್ರೇಕಿಯೋ ರೇಡಿಯಾಲಿಸ್ ರಿಫ್ಲೆಕ್ಸ್ನ ಸ್ಟಡಿ ಮಾಡೋಣ. ಓಕೆ, ಸೊ ಇದರ ಪ್ರೊಸೀಜರ್ ಏನಿದೆ ಅದು ನೋಡೋಣ. ಓಕೆ, ದಿ ಪೇಷಂಟ್ ಫೋರ್ ಆರ್ಮ್ ಈಸ್ ಪ್ರೊನೇಟೆಡ್ ಆ್ಯಂಡ್ ರೆಸ್ಟಿಂಗ್ ಆನ್ ದಿ ಎಕ್ಸಾಮಿನರ್ ಆರ್ಮ್. ಸೊ ಇಲ್ಲಿ ಏನು ಮಾಡಿದೆ, ಪೇಷಂಟ್ ಫೋರ್ ಆರ್ಮ್ ಇದೆಲ್ಲ ಇದು ಏನಾಗಿದೆ, ಪ್ರೊನೇಟೆಡ್ ಅಂದರೆ ಈ ಥರ. ಸೊ ಮುಖವನ್ನು, ಸೊ ಪಾಮ್ ಇದೆಯಲ್ಲ ಅದು ಮುಖ ಕೆಳಗಡೆಯಾಗಿ ರೆಸ್ಟ್ ಮಾಡ್ತಾ ಇದೆ ಆನ್ ದಿ ಎಕ್ಸಾಮಿನರ್ ಹ್ಯಾಂಡ್ ಏನು ಮಾಡಿದ್ದಾನೆ, ಹಿಡ್ದಿದ್ದಾನೆ. ಓಕೆ, ಸೊ ಈ ಥರ ಇದೇನು ಪ್ರೊನೇಷನ್, ಇದೇನು ಸುಪೈನೇಷನ್. ಓಕೆ, ಇದೇನು ಪ್ರೋನ್, ಇದು ಸುಪೈನ್. ಸೊ ಇದೇ ಥರ ಪ್ರೋನ್ ಪೊಸಿಷನ್ ಒಳಗಡೆ ಏನು ಮಾಡಿದ್ದಾನೆ, ಪೇಷಂಟ್ ಇಲ್ಲಿ ಕೈಯನ್ನು ಇಟ್ಟಿದ್ದಾನೆ. ಓಕೆ, ಸ್ಟ್ರೈಕ್ ದಿ ಬ್ರೇಕಿಯೋ ರೇಡಿಯಾಲಿಸ್ ಟೆಂಡಾನ್ ವಿತ್ ರಿಫ್ಲೆಕ್ಸ್ ಹ್ಯಾಮರ್. ಸೊ ಬ್ರೇಕಿಯೋ ರೇಡಿಯಾಲಿಸ್ ಟೆಂಡಾನ್ ಈ ಪ್ಲೇಸ್ನಲ್ಲಿ ಇರುತ್ತೆ. ಓಕೆ, ಈ ಪ್ಲೇಸ್ನಲ್ಲಿ ಏನಿರುತ್ತೆ, ಬ್ರೇಕಿಯೋ ರೇಡಿಯಾಲಿಸ್ ಟೆಂಡನ್. ಸೊ ಅದ್ರ ಮೇಲೆ ನಮ್ಮ ಎಕ್ಸಾಮಿನರ್ ಏನು ಮಾಡಿದ್ದಾನೆ, ನರ್ಸ್ ಏನು ಮಾಡಿದ್ದಾನೆ, ಸ್ಟ್ರೈಕ್ ಮಾಡಿದ್ದಾನೆ ವಿತ್ ರಿಫ್ಲೆಕ್ಸ್ ಹ್ಯಾಮರ್. ಸೊ ಆವಾಗ ಏನಾಗಬೇಕಂದ್ರೆ ಸುಪೈನೇಷನ್ ಆಫ್ ಫೋರ್ ಆರ್ಮ್. ಸುಪೈನೇಷನ್ ಅಂದರೆ, ಸೊ ಈ ಥರ ಇದೆಯಲ್ಲ ಕೈ, ಅದು ಈ ಥರ ಆಗಬೇಕು ಆಟೋಮೆಟಿಕಲಿ. ಸೊ ಏನಾಗುತ್ತೆ, ಇಲ್ಲಿ ರೋಟೇಟ್ ಆಗುತ್ತೆ. ಸುಪೈನೇಷನ್ ಆಫ್ ಫೋರ್ ಆರ್ಮ್. ಓಕೆ, ಸೊ ಇದು ಪ್ರೋನ್ ಪೊಸಿಷನಲ್ಲಿದೆ. ಇದು ಪಾಮ್ ಫೇಸ್, ಕೈ ಫೇಸ್ ಎಲ್ಲ ಯಾಕಡೆ ಇದೆ, ಕೆಳಗಡೆ ಇದೆ. ಸೊ ಅವಾಗ ಏನಾಗಬೇಕು, ಈ ಕೈ ಫೇಸ್ ಇದೆಯಲ್ಲ ಇದು ಮೇಲ್ಗಡೆ ಆಗಬೇಕು ಸ್ಟ್ರೈಕ್ ಮಾಡಿದ ಮೇಲೆ. ಓಕೆ, ಈ ಥರ ಇರೋದು ಈ ಥರ ಆಗಬೇಕು. ಇದು ನಾರ್ಮಲ್ ರೆಸ್ಪಾನ್ಸ್. ಓಕೆ, ಇದು ಆಗಲಿಲ್ಲ ಅಂದರೆ ಏನು, ಬ್ರೇಕಿಯೋ ರೇಡಿಯಾಲಿಸ್ ರಿಫ್ಲೆಕ್ಸ್ ಫೇಲ್ ಆಗಿದೆ ಅಂತ. ಓಕೆ, ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೆಕ್ಸ್ಟ್ ನಾವು ಪಟೆಲ್ಲಾರ್ ರಿಫ್ಲೆಕ್ಸನ್ನು ಸ್ಟಡಿ ಮಾಡೋಣ. ಓಕೆ, ಪಟೆಲ್ಲ ಅಂದರೆ ನಮ್ಮಿದು, ಸೊ ಇಲ್ಲಿ ನಮ್ಮ ನೀ ಇರುತ್ತೆಲ್ಲ, ಮೊಳಕಾಲು ಇರುತ್ತೆಲ್ಲ, ಅದು ಇಲ್ಲಿ ಬೋನ್ ಇರುತ್ತೆಲ್ಲ, ಅದು ಏನಿದೆ ನಮ್ಮ ಪಟೆಲ್ಲ. ಓಕೆ, ಅದು ನಮ್ಮ ಪಟೆಲ್ಲ. ಸೊ ಅಲ್ಲಿ ನಾವು ರಿಫ್ಲೆಕ್ಸ್ ಚೆಕ್ ಮಾಡ್ತೀವಿ, ಅದಕ್ಕೋಸ್ಕರ ಪಟೆಲ್ಲಾರ್ ರಿಫ್ಲೆಕ್ಸ್ ಅಂತೀವಿ. ಓಕೆ, ಸೊ ಇದ್ರದ್ದು ಪ್ರೊಸೀಜರ್ ಏನಿದೆ ಅಂದರೆ, ದಿ ಪೇಷಂಟ್ ಶುಡ್ ಸಿಟ್ ವಿತ್ ದಿ ಲೆಗ್ ಹ್ಯಾಂಗಿಂಗ್. ಸೊ ಓಕೆ, ಹ್ಯಾಂಗಿಂಗ್ ಫ್ರೀಲಿ. ಸೊ ಲೆಗ್ ಏನಾಗಿದೆ, ಇಲ್ಲಿ ಫ್ರೀಲಿಯಾಗಿ ಹ್ಯಾಂಗ್ ಆಗ್ತಾಯಿದೆ. ಸೊ ಪೇಷಂಟ್ ಏನು ಮಾಡಿದ್ದಾನೆ, ಚೇರ್ ಮೇಲೆ ಕುಂತಿದ್ದಾನೆ. ಓಕೆ, ಸೊ ಚೇರ್ ಮೇಲೆ ಕುಂತಾಗ ಅವ್ನ ಕಾಲು ಏನಿದೆ, ಫ್ರೀಲಿ ಹ್ಯಾಂಗಿಂಗ್ ಆಗಿದೆ. ಓಕೆ, ಫ್ರೀಲಿ ಹ್ಯಾಂಗ್ ಆಗಿದೆ. ಸೊ ನಾವು ಇವಾಗ ಏನು ಮಾಡ್ತೀವಿ, ಟ್ಯಾಪ್ ದಿ ಪಟೆಲ್ಲಾರ್ ಟೆಂಡಾನ್ ವಿತ್ ರಿಫ್ಲೆಕ್ಸ್ ಹ್ಯಾಮರ್. ಸೊ ಇಲ್ಲಿದೆ ಪಟೆಲ್ಲಾರ್ ಟೆಂಡಾನ್. ಓಕೆ, ಸೊ ನಾವು ಇಲ್ಲಿ ಏನು ಮಾಡಿವಿ, ರಿಫ್ಲೆಕ್ಸ್ ಹ್ಯಾಮರಿಂದ ಸ್ಟ್ರೈಕ್ ಮಾಡಿವಿ. ಓಕೆ, ಸ್ಟ್ರೈಕ್ ಮಾಡಿದಾಗ ನಾರ್ಮಲ್ ರೆಸ್ಪಾನ್ಸ್ ಏನು ಬರಬೇಕು ಅಂದರೆ, ಕಾಂಟ್ರಾಕ್ಷನ್ ಆಫ್ ದಿ ಕ್ವಾಡ್ರಿಸೆಪ್ಸ್ ಮಸಲ್ ಆ್ಯಂಡ್ ಎಕ್ಸ್ಟೆನ್ಷನ್ ಆಫ್ ದಿ ನೀ. ಓಕೆ, ಕ್ವಾಡ್ರಿಸೆಪ್ ಮಸಲ್ಸ್ ಅಂದರೆ ಇಲ್ಲದೆ ಮಸಲ್ಸ್.
ಓಕೆ. ಈ ಮಸಲ್ಸ್ಗಳು ಏನಾಗಬೇಕು, ಕಾಂಟ್ರಾಕ್ಷನ್ ಆಗಬೇಕು. ಏನಾಗಬೇಕು, ಕಾಂಟ್ರಾಕ್ಷನ್ ಆಗಬೇಕು. ಓಕೆ. ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇರ್ತಾವೆಲ್ಲ ಅವು ಕಾಂಟ್ರ್ಯಾಕ್ಟ್ ಆಗ್ತವೆ. ಮತ್ತು ಎಕ್ಸ್ಟೆನ್ಷನ್ ಆಫ್ ನೀ, ಎಕ್ಸ್ಟೆನ್ಷನ್ ಅಂದರೆ ಕಾಲನ್ನು ದೂರ ತರ್ತಾ ಇದ್ದಾನೆ. ಓಕೆ. ಇಲ್ಲಿ ಆ್ಯಂಗಲ್ ಏನಾಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ ಇವೆರಡರ ನಡುಗಡೆ. ಓಕೆ. ಸೊ ಏನು ಮಾಡ್ತಾನೆ, ನಾವು ಪಟೆಲ್ಲಾರ್ ರಿಫ್ಲೆಕ್ಷನ್ ಒಳಗಡೆ ಏನು ಮಾಡ್ತೀವಿ, ಪಟೆಲ್ಲಾರ್ ಟೆಂಡೋನನ್ನು ನಾವು ಸ್ಟ್ರೈಕ್ ಮಾಡಿದಾಗ ಏನಾಗಬೇಕು, ಮಸಲ್ ಕಾಂಟ್ರಾಕ್ಟ್ ಆಗಬೇಕು ಮತ್ತು ಎಕ್ಸ್ಟೆನ್ಷನ್ ಆಫ್ ದಿ ನೀ ಆಗಬೇಕು. ಓಕೆ. ಐ ಥಿಂಕ್ ನಿಮಗೆ ಪಟೆಲ್ಲಾರ್ ರಿಫ್ಲೆಕ್ಷನ್ ಅರ್ಥ ಆಗಿರ್ಬೋದು. ಓಕೆ. ಸೊ ನೆಕ್ಸ್ಟ್ ನಾವು ಅಕಿಲಿಸ್ ರಿಫ್ಲೆಕ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ. ಅಕಿಲಿಸ್ ರಿಫ್ಲೆಕ್ಸ್ ಅಂದರೆ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಆ್ಯಂಕಲ್ ರಿಫ್ಲೆಕ್ಸ್ ನೋಡ್ತಾ ಇದ್ದೀವಿ. ಓಕೆ. ಆ್ಯಂಕಲ್ ರಿಫ್ಲೆಕ್ಸನ್ನು ನಾವು ನೋಡ್ತಾ ಇದ್ದೀವಿ. ಓಕೆ. ಪೇಷಂಟ್ ಸಿಟ್ಸ್ ವಿತ್ ಫ್ರೀಲಿ ಹ್ಯಾಂಗಿಂಗ್ ಆ್ಯಂಡ್ ಡಾರ್ಸಿಫ್ಲೆಕ್ಸ್ಡ್ ಫ್ಲೂಟ್. ಓಕೆ. ಸೊ ಪೇಷಂಟ್ ಯಾವ ಥರ ಕುಂತಿದ್ದಾನೆ, ಸೊ ಅವ್ನ ಕಾಲಿದೆಲ್ಲ ಫ್ರೀಲಿ ಹ್ಯಾಂಗ್ ಆಗ್ತಾಯಿದೆ. ಓಕೆ. ವಿತ್ ಡಾರ್ಸಿಫ್ಲೆಕ್ಸ್ಡ್ ಫುಟ್ ಅಂದರೆ ಸೊ ಕಾಲಿದೆಲ್ಲ ಈ ಥರ. ಓಕೆ. ಬೆರಳುಗಳು ಯಾವ ಥರ ಇದೆ, ಈ ಥರ ಕುಂತಿದ್ದಾನೆ. ಓಕೆ. ಫ್ರೀಲಿ ಹ್ಯಾಂಗಿದೆ ವಿತ್ ಡಾರ್ಸಿಫ್ಲೆಕ್ಷನ್. ಇದನ್ನು ನಾವು ಏನಂತೀವಿ, ಡಾರ್ಸಿಫ್ಲೆಕ್ಸ್ಡ್ ಫುಟ್. ಓಕೆ. ಸೊ ಈ ಥರ ಕಾಲ್ ಮಾಡಿ ಪೇಷಂಟ್ ಕುಂತಿದ್ದಾನೆ. ಓಕೆ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಟ್ಯಾಪ್ ದಿ ಅಕಿಲಿಸ್ ಟೆಂಡಾನ್. ಓಕೆ. ಸೊ ವಿತ್ ರಿಫ್ಲೆಕ್ಸ್ ಹ್ಯಾಮರ್. ಸೊ ರಿಫ್ಲೆಕ್ಸ್ ಹ್ಯಾಮರಿಂದ ನಾವು ಅಕಿಲಿಸ್ ಟೆಂಡಾನ್ ಎಲ್ಲಿರುತ್ತೆ, ಜಸ್ಟ್ ಆ್ಯಂಕಲ್ ಜಾಯಿಂಟ್ ಇರುತ್ತಲ್ಲ ಅದ್ರ ಹಿಂದ್ಗಡೆ. ಓಕೆ. ಈ ಪ್ಲೇಸಲ್ಲಿ ಏನಿರುತ್ತೆ, ನಮ್ಮ ಅಕಿಲಿಸ್ ರಿಫ್ಲೆಕ್ಸ್ ಇರುತ್ತೆ. ಓಕೆ. ಸೊ ನಾವು ಆವಾಗ ಏನು ಮಾಡ್ತೀವಿ, ರಿಫ್ಲೆಕ್ಸ್ ಹ್ಯಾಮರಿಂದ ಇಲ್ಲಿ ಟ್ಯಾಪ್ ಮಾಡಿದಾಗ ನಾರ್ಮಲ್ ರೆಸ್ಪಾನ್ಸ್ ಏನು ಬರಬೇಕು ಅಂದರೆ ನೋಡೋಣ. ಓಕೆ. ಸೊ ನಾವೇನು ಮಾಡಿವಿ, ಈ ಅಕಿಲಿಸ್ ಟೆಂಡಾನ್ ಇರುತ್ತಲ್ಲ, ಸೊ ಅಲ್ಲಿ ನಾವು ಟ್ಯಾಪ್ ಮಾಡೀವಿ. ಓಕೆ. ಸೊ ನಾರ್ಮಲ್ ರೆಸ್ಪಾನ್ಸ್ ಏನು ಬರಬೇಕಂದ್ರೆ ಕಾಂಟ್ರಾಕ್ಷನ್ ಆಫ್ ಕಫ್ ಮಸಲ್ ಅಂದರೆ ಸೊ ನಮ್ಮದು ಇದು ಕಾಲಿದೆನಾ. ಓಕೆ. ಸೊ ನಮ್ಮ ಈ ಕಾಲಿದೆ, ಸೊ ಇಲ್ಲಿ ಮಸಲ್ ಇರ್ತಾವೆಲ್ಲ. ಓಕೆ. ಸೊ ನಮ್ಮ ಕಾಲು ಹಿಂದ್ಗಡೆ ಮಸಲ್ ಇರ್ತಾವೆಲ್ಲ, ಸೊ ನಾವು ಅದಕ್ಕೇನಂತೀವಿ, ಕಫ್ ಮಸಲ್. ಓಕೆ. ಕಫ್ ಮಸಲ್ ಏನಾಗಬೇಕು, ಕಾಂಟ್ರ್ಯಾಕ್ಟ್ ಆಗಬೇಕು. ಈ ಮಸಲ್ಗಳು ಏನಾಗಬೇಕು, ಕಾಂಟ್ರ್ಯಾಕ್ಟ್ ಆಗಬೇಕು. ಆ್ಯಂಡ್ ಪ್ಲಾಂಟಾರ್ ಫ್ಲೆಕ್ಷನ್ ಆಫ್ ದಿ ಫುಟ್. ಸೊ ಪ್ಲಾಂಟಾರ್ ಫ್ಲೆಕ್ಷನ್ ಆಫ್ ದಿ ಫುಟ್ ಅಂದರೆ ಕಾಲು ಯಾವ ಥರ ಇತ್ತು, ಈ ಥರ ಸ್ವಲ್ಪ ಮೇಲ್ಗಡೆ ಇತ್ತು. ಓಕೆ. ಡಾರ್ಸಿಫ್ಲೆಕ್ಷನ್ ಒಳಗಡೆ ಇತ್ತು. ಸೊ ನಾವು ಟ್ಯಾಪ್ ಮಾಡಿದ ಮೇಲೆ ಆ ಕಾಲು ಯಾವ ಥರ ಆಗಬೇಕು, ಕೆಳಗಡೆ ಬರಬೇಕು. ಓಕೆ. ಸೊ ಏನಾಗಬೇಕು, ಪ್ಲಾಂಟಾರ್ ಫ್ಲೆಕ್ಷನ್ ಆಫ್ ದಿ ಫುಟ್ ಈ ಥರ ಕೆಳಗಡೆ ಬರಬೇಕು. ಓಕೆ. ಸೊ ಈ ಥರ ಇರೋ ಕಾಲು ಯಾವ ಥರ ಆಗಬೇಕು, ಈ ಥರ ಕೆಳಗಡೆ ಮೂವ್ ಆಗಬೇಕು. ಅದಕ್ಕೇನಂತೀವಿ ನಾವು ಪ್ಲಾಂಟಾರ್ ಫ್ಲೆಕ್ಷನ್ ಆಫ್ ದಿ ಫುಟ್. ಓಕೆ. ಮೊದಲು ಯಾವ ಥರ ಇತ್ತು, ಕಾಲು ಈ ಥರ ಇತ್ತು. ಓಕೆ. ಡಾರ್ಸಿಫ್ಲೆಕ್ಸ್ಡ್ ಫುಟ್ ಇತ್ತು. ಯಾವ ಥರ ಪೇಷಂಟ್ ಕುಂತಿದ್ದಾನೆ ಮೊದಲು. ಓಕೆ. ಫುಟ್ ಯಾವ ಥರ ಇತ್ತು, ಈ ಥರ. ಓಕೆ. ಸೊ ನಾವು ಆ್ಯಂಕಲ್ ಬೋನ್ ಇಲ್ಲಿ ಏನಿದೆ, ಆ್ಯಂಕಲ್ ಜಾಯಿಂಟ್ ಇದೆ. ಸೊ ನಾವು ಅಕಿಲಿಸ್ ರಿಫ್ಲೆಕ್ಸನ್ನು ಚೆಕ್ ಮಾಡಬೇಕಂದ್ರೆ ಅಕಿಲಿಸ್ ಟೆಂಡೋನಿಗೆ ನಾವು ಸ್ಟ್ರೈಕ್ ಮಾಡಬೇಕು. ಅಕಿಲಿಸ್ ಟೆಂಡೋನಿಗೆ ನಾವು ಸ್ಟ್ರೈಕ್ ಮಾಡಿದಾಗ ಸೊ ಈ ಫುಟ್ ಏನಾಗಬೇಕು, ಪಾದ ಏನಾಗಬೇಕು, ಕೆಳಗಡೆ ಬರಬೇಕು. ಓಕೆ. ಸೊ ಈ ಥರ ಆಗುತ್ತೆ ಸ್ಟ್ರೈಕ್ ಮಾಡಿದ ಮೇಲೆ. ಓಕೆ. ಮೂವ್ಮೆಂಟ್ ಯಾವ ಥರ ಆಗ್ತಾಯಿದೆ, ಇದನ್ನು ನಾವೇನಂತೀವಿ, ಪ್ಲಾಂಟಾರ್ ಫ್ಲೆಕ್ಷನ್ ಆಫ್ ದಿ ಫುಟ್ ಅಂತೀವಿ. ಓಕೆ. ಸೊ ಐ ಥಿಂಕ್ ಆ್ಯಂಕಲ್ ರಿಫ್ಲೆಕ್ಸ್ ಅಥವಾ ಅಕಿಲಿಸ್ ರಿಫ್ಲೆಕ್ಸ್ ನಿಮಗೆ ಅರ್ಥ ಆಗಿರ್ಬೋದು. ಓಕೆ. ನೆಕ್ಸ್ಟ್ ನಾವು ಬಾಬಿನ್ಸ್ಕಿ ರಿಫ್ಲೆಕ್ಸ್ ಸ್ಟಡಿ ಮಾಡೋಣ. ಏನಿದೆ ಬಾಬಿನ್ಸ್ಕಿ ರಿಫ್ಲೆಕ್ಸ್ ಅಂತ. ಓಕೆ. ಸೊ ಬಾಬಿನ್ಸ್ಕಿ ರಿಫ್ಲೆಕ್ಸ್ ಆ್ಯಕ್ಚುಲಿ ಬೇಬಿ ಒಳಗಡೆ ನಾರ್ಮಲ್ ಬರಬೇಕು. ಓಕೆ. ಚಿಲ್ಡ್ರನ್ಸ್ ಇರ್ತಾವೆ ಅಲ್ಲ. ಓಕೆ. ಚಿಲ್ಡ್ರನ್ಸ್ಗಳಲ್ಲಿ ನಾರ್ಮಲ್ ಬರಬೇಕು. ಓಕೆ. ಅದು ಪಾಸಿಟಿವ್ ಇರಬೇಕು. ಬಟ್ ಅಡಲ್ಟ್ ಒಳಗಡೆ ಅದು ಪಾಸಿಟಿವ್ ಇದ್ದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ, ನಮ್ಮ ನರ್ವಸ್ ಸಿಸ್ಟಮ್ದಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ. ಸೊ ಪ್ರೊಸೀಜರ್ ನಾವು ನೋಡೋಣ. ದಿ ಎಕ್ಸಾಮಿನರ್ ರನ್ಸ್ ಅ ಬ್ಲಂಟ್ ಆಬ್ಜೆಕ್ಟ್ ಅಲಾಂಗ್ ವಿತ್ ದಿ ಲ್ಯಾಟರಲ್ ಸೈಡ್ಸ್ ಆಫ್ ದಿ ಸೋಲ್ ಆಫ್ ದಿ ಫುಟ್. ಓಕೆ. ಫ್ರಮ್ ಹೀಲ್ ಟು ಟೋ. ಸೊ ಪೇಷಂಟ್ ಏನು ಮಾಡ್ತಾ ಇದ್ದಾನೆ ಇಲ್ಲಿ, ಅ ಬ್ಲಂಟ್ ಆಬ್ಜೆಕ್ಟ್ ಲೈಕ್ ಕೀ. ಓಕೆ. ಆರ್ ರಿಫ್ಲೆಕ್ಸ್ ಹ್ಯಾಮರ್ ಕೀ ಅಥವಾ ರಿಫ್ಲೆಕ್ಸ್ ಹ್ಯಾಮರ್ ಏನು ಮಾಡ್ತಾ ಇದ್ದಾನೆ, ಲ್ಯಾಟ್ರಲ್ ಸೈಡ್. ಓಕೆ. ಲ್ಯಾಟ್ರಲ್ ಸೈಡ್ ಆಫ್ ದಿ ಸೋಲ್ ಆಫ್ ದಿ ಫುಟ್. ಸೊ ಲ್ಯಾಟ್ರಲ್ ಸೈಡ್ ಅಂದರೆ ಈ ಥರ ಸೈಡಿನಿಂದ ಏನು ಮಾಡ್ತಾ ಇದ್ದಾನೆ, ಸ್ಟ್ರೈಕ್ ಮಾಡ್ತಾ ಇದ್ದಾನೆ. ಸೈಡಿನಿಂದ ಏನು ಮಾಡ್ತಾ ಇದ್ದಾನೆ, ಮೇಲ್ಗಡೆ ತಗೊಂಡು ಹೋಗ್ತಾ ಇದ್ದಾನೆ. ಓಕೆ. ಮೇಲ್ಗಡೆ ಏನು ಮಾಡ್ತಾ ಇದ್ದಾನೆ, ಸ್ಟ್ರೈಕ್ ಮಾಡ್ತಾ ಇದ್ದಾನೆ. ಮೇಲ್ಗಡೆ ಏನು ಮಾಡ್ತಾ ಇದ್ದಾನೆ, ಈ ಥರ ರನ್ ಮಾಡ್ತಾ ಇದ್ದಾನೆ. ಈ ಥರ ಬ್ಲಂಟ್ ಆಬ್ಜೆಕ್ಟಿಂದ ಅಥವಾ ಕೀಯಿಂದ ಈ ಥರ ರನ್ ಮಾಡ್ತಾನೆ. ಓಕೆ. ಫ್ರಮ್ ಹೀಲ್ ಟು ಟೋ. ಓಕೆ. ಹೀಲಿಂದ ಪೂರ ಮುಂದಿನ ಬಟುಗಳ ತನ. ಓಕೆ. ಕಾಲಿನ ಬೆರಳುಗಳು ಇರ್ತಾವೆಲ್ಲ ಅಲ್ಲಿ ತನ ಏನು ಮಾಡ್ತಾ ಇದ್ದಾನೆ, ಸೊ ಈ ಥರ ಮೂವ್ಮೆಂಟ್ ಮಾಡ್ತಾ ಇದ್ದಾನೆ. ಮೂವ್ಮೆಂಟ್ ಮಾಡಿದಾಗ ನಾರ್ಮಲ್ ರೆಸ್ಪಾನ್ಸ್ ಏನು ಬರಬೇಕು ಇನ್ ಅಡಲ್ಟ್ ಒಳಗಡೆ ಅಂದರೆ, ಓಕೆ, ಟೋ ಶುಡ್ ಕರ್ಲ್ ಡೌನ್ವರ್ಡ್. ಓಕೆ. ಸೊ ಟೋ ಶುಡ್ ಕರ್ಲ್ ಡೌನ್ವರ್ಡ್ ಅಂದರೆ ಈ ಥರ ಎಲ್ಲ ಬೆರಳುಗಳು ಈ ಥರ ಆಗಬೇಕು. ಓಕೆ. ಸೊ ಈ ಥರ ಬಂದರೆ ಇದು ಏನು, ನಾರ್ಮಲ್. ಓಕೆ. ಸೊ ಇದನ್ನು ನಾವು ಏನಂತೀವಿ, ಪ್ಲಾಂಟಾರ್ ಫ್ಲೆಕ್ಷನ್. ಸೊ ಬೆರಳುಗಳೇ ಏನಾಗ್ತವೆ, ಕೆಳಗಡೆ ಕರ್ಲ್ ಆಗಬೇಕು. ಓಕೆ. ಈ ಥರ ಆಗಬೇಕು ಬೆರಳುಗಳು, ಎಲ್ಲ ಬೆರಳುಗಳು ಏನಾಗಬೇಕು, ಈ ಥರ ಆಗಬೇಕು. ಓಕೆ. ಬಟ್ ಇದನ್ನು ನಾವು ಪಾಸಿಟಿವ್ ಅಂತ ಯಾವಾಗ ಅಂತೀವಿ, ಪ್ರಾಬ್ಲಮ್ ಯಾವಾಗಿರುತ್ತೆ, ಇದು ಏನಿದೆ ನಾರ್ಮಲ್, ಎಲ್ಲ ಬೆರಳುಗಳು ಈ ಥರ ಆಗಿದ್ದರೆ
ನಾರ್ಮಲ್. ಓಕೆ, ಸೊ ಏನು ಮಾಡಿದ್ದಾನೆ ಎಕ್ಸಾಮಿನರ್, ಇಲ್ಲಿಂದ ಇಲ್ಲಿ ತನಕ ಏನು ಮಾಡಿದ್ದಾನೆ, ರನ್ ಮಾಡಿದ್ದಾನೆ. ಓಕೆ, ಕೀಯಿಂದ ಇಲ್ಲಿಂದ ಇಲ್ಲಿ ತನಕ ರನ್ ಮಾಡಿದ್ದಾನೆ. ರನ್ ಮಾಡಿದಾಗ ಬೆರಳುಗಳು ಈ ಥರ ಆಗಬೇಕು. ಓಕೆ, ಪ್ಲಾಂಟಾರ್ ಫ್ಲೆಕ್ಷನ್ ಆಫ್ ದಿ ಫಿಂಗರ್ಸ್, ಆಲ್ ದಿ ಟೋಸ್ ಇರ್ತವೆ ಎಲ್ಲ ಕಾಲಿನ ಫಿಂಗರ್ಸ್ಗಳು ಪ್ಲಾಂಟಾರ್ ಫ್ಲೆಕ್ಷನ್ ಆಗಬೇಕು. ಓಕೆ, ಇದು ನಾರ್ಮಲ್. ಓಕೆ, ಸೊ ಯಾವಾಗ ಬೆರಳುಗಳು ಹಿಂದ್ಗಡೆ ಆಗ್ತವೆ, ಓಕೆ, ಯಾವಾಗ ನಮ್ಮ ಬೆರಳುಗಳು ಡಾರ್ಸಿಫ್ಲೆಕ್ಷನ್ ಆಗ್ತವೆ ಅಲ್ಲ, ಅವಾಗ ಏನಿದೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ಇದೇನು ಅಬ್ನಾರ್ಮಲ್, ಇದೇನಿದೆ ಅಬ್ನಾರ್ಮಲ್. ಓಕೆ, ಬಾಬಿನ್ಸ್ಕಿ ರಿಫ್ಲೆಕ್ಸ್ ಏನಿದೆ, ಇದು ನಾರ್ಮಲ್, ಇದು ಅಬ್ನಾರ್ಮಲ್. ಓಕೆ, ಈ ಥರ ಬಂದರೆ ಪಾಸಿಟಿವ್ ಅಂತ ಅರ್ಥ. ಪಾಸಿಟಿವ್ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ. ಓಕೆ, ಪೇಷಂಟ್ ಒಳಗಡೆ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ಐ ಥಿಂಕ್ ನಿಮಗೆ ಬಾಬಿನ್ಸ್ಕಿ ರಿಫ್ಲೆಕ್ಸ್ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.